ಏಪ್ರಿಲ್ 6ನೇ ತಾರೀಕು ಬಿಜೆಪಿಯ ಸಂಸ್ಥಾಪನಾ ದಿನ. ಈ ಒಂದು ವಿಶೇಷ ದಿನದಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ರಾಜಶೇಖರ್ ನಾಗಪ್ಪನವರೇ, ಹಿರಿಯರಾಗಿರ್ತಕ್ಕಂಥ ಸಿದ್ದೇಶ್ವರ ಆದಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಶಾಸಕರು, ಮಾಜಿ ಸಚಿವರು, ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿರವರೇ, ವೇದಿಕೆ ಮೇಲೆ ವೀರ ಯೋಧರುಗಳಾಗಿರುವಂತಹ ಮಹೇಂದ್ರಕರ್ ಅವರು ಹಾಗೆ ಚನ್ನಬಸಪ್ಪನವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಜನಸಂಘ ಕಾಲದ ಎಲ್ಲ ಹಿರಿಯರು ಪ್ರಮುಖರಾಗಿರ್ತಕ್ಕಂಥ ಸೋಮನಾಥಯ್ಯನವರೇ, ಮಲ್ಲೇಶಣ್ಣ ಅವರೇ, ಶಂಕರ್ ನಾರಾಯಣರವರೇ, ಉದಾಳ್ ವೀರಭದ್ರಪ್ಪನವರು, ರವೀಂದ್ರನಾಥ್ ನಮ್ಮ ಹಿರಿಯರು ಇಲ್ಲೇ ಇದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಮಾತೆಯರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕ ರಾಜ್ಯವು ಒಳಗೊಂಡಂತೆ ಇಡೀ ದೇಶದಲ್ಲಿ ಬಿಜೆಪಿಯ ಈ ಒಂದು ಸಂಸ್ಥಾಪನಾ ದಿನವನ್ನ ಬಹಳ ವಿಜೃಂಭಣೆಯಿಂದ ಮತ್ತೆ ಅರ್ಥಪೂರ್ಣವಾಗಿ ನಾವೆಲ್ಲರೂ ಕೂಡ ಆಚರಣೆ ನಾವು ಮಾಡ್ತಾ ಇದ್ದೇವೆ. 1980ರಲ್ಲಿ ಏನು ಅಂದಿನ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ, ತದನಂತರದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಜಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅನೇಕ ಹೋರಾಟಗಳನ್ನು ಮುಖೇನ ಇವತ್ತು ದೇಶಾದ್ಯಂತ ಬಹುಶಃ 2 ಸಂಸದರಿಂದ ಇವತ್ತು ನರೇಂದ್ರ ಮೋದಿಜಿಯವರು ಅವರ ನಾಯಕತ್ವದಲ್ಲಿ ಇವತ್ತು 303 ಸಂಸದರನ್ನ ಗೆಲ್ಲೋ ತನಕ ನಾವು ಬಂದು ಮುಟ್ಟಿದ್ದೇವೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಮತ್ತು ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ನಮಗೆಲ್ಲ ತಿಳಿದಿರುವಂತ ವಿಚಾರ, ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ದೇಶ ಮೊದಲು ಎಂಬ ಒಂದು ವಿಚಾರವನ್ನ ಇಟ್ಕೊಂಡು, ವಿಚಾರಧಾರೆಯನ್ನ ಮುಂದೆ ಇಟ್ಕೊಂಡು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನ ಕೊಡ್ತೇವೆ ಅನ್ನೋ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶದುದ್ದಕ್ಕೂ ಕೂಡ ಇವತ್ತು ಬೆಳೆದು ನಿಂತಿರುವಂತದ್ದು. ವೇದಿಕೆ ಮೇಲೆ ನಾವು ವೀರ ಯೋಧರನ್ನ ಇವತ್ತು ಗೌರವನ ನಾವು ಮಾಡಿದ್ದೇವೆ. ಕಾರಣ, ಇವತ್ತು ಭಾರತೀಯ ಜನತಾ ಪಾರ್ಟಿ ನಂಬಿರುವಂಥದ್ದು, ಈ ದೇಶಕ್ಕೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಎಷ್ಟು ಮುಖ್ಯನೋ, ಈ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಯೋಧರು ಕೂಡ ಅಷ್ಟೇ ಮುಖ್ಯ ಅನ್ನುವ ಒಂದು ಭಾವನೆಯಿಂದ ನಾವೆಲ್ಲರೂ ಕೂಡ ಇವತ್ತು ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನ ಇವತ್ತು ನರೇಂದ್ರ ಮೋದಿಜಿ ಅಂತಕ್ಕಂಥ ಒಂದು ದಿಟ್ಟ ನಾಯಕತ್ವದ ಅಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮುನ್ನುಗ್ತಾ ಇರ್ತಕ್ಕಂಥದ್ದು. ಬಂಧುಗಳೇ, ಇವತ್ತು ನಾವು ಅನೇಕ ಹಿರಿಯರು ನಮ್ಮ ವೇದಿಕೆ ಮೇಲೆ, ವೇದಿಕೆ ಮುಂಭಾಗದಲ್ಲೂ ಕೂಡ ಕುಳಿತುಕೊಂಡಿದ್ದಾರೆ. ಇವತ್ತು ಮಾಜಿ ಸಂಸದರಾಗಿರ್ತಂತ ದಿವಂಗತ ಮಲ್ಲಿಕಾರ್ಜುನಪ್ಪನವರು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ನೆನಪಾಡ್ಕೋಬೇಕಾಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, VS ಆಚಾರ್ಯ ಅವರು, ತಂಗಾ ಅವರು, ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ಶಂಕರ್ ಮೂರ್ತಿಗಳು, ಈ ರೀತಿ ಅನೇಕ ಹಿರಿಯರ ಒಂದು ತಪಸ್ಸಿದೆ, ಪರಿಶ್ರಮ ಇದೆ. ಇವತ್ತು ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನ ಹಳ್ಳಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ, ಸನ್ಮಾನ್ಯ BS ಯಡಿಯೂರಪ್ಪನವರು, ರೈತ ನಾಯಕ, ಮಾಜಿ ಮುಖ್ಯಮಂತ್ರಿಯವರ ಕೊಡುಗೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇವತ್ತು ನೆನಪಾಡ್ಕೋಬೇಕಾಗ್ತದೆ. ನಾನೇನು ಹೇಳೋದಕ್ಕೆ ಹೊರಟಿದ್ದೇನೆ ಇವತ್ತು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಹಳ ಬೃಹದಾಕಾರವಾಗಿ ಇವತ್ತು ಬೆಳೆದು ನಿಂತಿರುವಂಥದ್ದು, ಒಂದು ಬೃಹದಾಕಾರ ಕಟ್ಟಡವಾಗಿ ಇವತ್ತು ಬೆಳೆದು ನಿಂತಿದೆ ಅಂತ ಹೇಳಿದ್ರೆ, ನಮಗೆ ಅಡಿಪಾಯ ಯಾವತ್ತೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಬೃಹದಾಕಾರವಾಗಿರ್ತಕ್ಕಂಥ ಕಟ್ಟಡ ನಮ್ಮ ಕಣ್ಣಿಗೆ
ಅದರ ಅಡಿಪಾಯ ನಮ್ಗೆ ಯಾವತ್ತೂ ಕೂಡ ಕಾಣೋದಿಲ್ಲ. ಇವತ್ತು ಅನೇಕ ಹಿರಿಯರ ಒಂದು ತಪಸ್ಸಿದೆ. ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಣೆ ಮಾಡಿ ತ್ಯಾಗ ಬಲಿದಾನದ ಮುಖೇನ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿರ್ತಕ್ಕಂಥದ್ದು. ನಮ್ಗೆ ಇವತ್ತು ಹೆಮ್ಮೆ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಚಹಾ ಮಾರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಇವತ್ತು ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡುವಂತ ವಿಚಾರ. ಭಾರತ ಇವತ್ತು 2047ನೇ ಇಸ್ವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಸಂಕಲ್ಪದೊಂದಿಗೆ ಇವತ್ತು ದೇಶದಲ್ಲಿ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ और ಸಬ್ಕಾ ಪ್ರಯಾಸ್ ಈ ಮಂತ್ರದೊಂದಿಗೆ ಇವತ್ತು ನರೇಂದ್ರ ಮೋದಿಜಿಯವರು ದೇಶವನ್ನ ಮುನ್ನಡೆಸ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಈ ಒಂದು ಸಂದರ್ಭದ ಒಂದು ವಿಚಾರವನ್ನು ಹೇಳ್ತಾನೆ. ಇವತ್ತು ನರೇಂದ್ರ ಮೋದಿಜಿಯವರು ಇವತ್ತು ವಿಶ್ವ ನಾಯಕ ಅಂತ ಯಾಕೆ ಇವತ್ತು ಜನ ಮಾತಾಡ್ತಾರೆ ಅಂತ ಹೇಳಿದ್ರೆ, ಬಹುಶಃ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಈ ದೇಶದಲ್ಲಿ ಯಾವ್ದಾದ್ರು ಒಬ್ಬ ಪ್ರಧಾನಮಂತ್ರಿಗೆ ಜಗತ್ತಿನ 25ಕ್ಕೂ ಹೆಚ್ಚು ರಾಷ್ಟ್ರಗಳು ಆ ದೇಶದ ಅತ್ಯುನ್ನತ ಗೌರವವನ್ನ, ಆ ದೇಶದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಬ್ಬ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಕೊಟ್ಟಿದ್ದಾರೆ. ಇದು ನಮಗೆ ಹೆಮ್ಮೆ ತರುವಂತ ವಿಚಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ತಾ, ನಾನಿವತ್ತು ನಮ್ಗೆಲ್ಲ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕಾರ್ಯಕರ್ತರ ಪಕ್ಷ. ಇವತ್ತು ಕಾರ್ಯಕರ್ತರೇ ಇವತ್ತು ನಮ್ಮ ಪಕ್ಷಕ್ಕೆ ಒಂದು ಅಡಿಪಾಯ, ನಮಗೆ ಬೆನ್ನೆಲುಬು. ಹಾಗಾಗಿ ನಾವು ಇಷ್ಟೇ ಸಂದರ್ಭ ಹೇಳುವಂಥದ್ದು, ನಾವು ಯಾವುದೇ ಸ್ಥಾನಮಾನಗಳನ್ನು ನಾವು ಅಲಂಕರಿಸಿರ್ಬೋದು, ನಾ ರಾಜ್ಯದ ಅಧ್ಯಕ್ಷ ಇರ್ಬೋದು, ಮತ್ತೊಬ್ರು ಶಾಸಕರು ಇರ್ಬೋದು, ಮತ್ತೊಬ್ರು ಮಂತ್ರಿ ಇರ್ಬೋದು, ಮತ್ತೊಬ್ರು ಮಾಜಿ ಸಚಿವರುಗಳು ಇರ್ಬೋದು. ನಾವು ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ, ಈ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಗೌರವದಿಂದ ಕಾಣ್ತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರಿ ಇವತ್ತು ಮಾಡಬೇಕಾಗಿದೆ. ಯಾವತ್ತು ನಾವು ಕಾರ್ಯಕರ್ತರಿಗೆ ಗೌರವನ ಕೊಡ್ತೇವೋ, ಇವತ್ತು ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ನಾವು ಕಾರ್ಯಕರ್ತರಿಗೆ ಗೌರವನ ಕೊಡ್ತೇವೋ ಅವತ್ತು ರಾಜ್ಯದಲ್ಲಿ ಮತ್ತೊಮ್ಮೆ ಒಂದು ಸುಭದ್ರ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಟ್ಟಾಗಿ, ಒಂದಾಗಿ, ಒಮ್ಮನಸ್ಸಿನಿಂದ ದೇಶ ಮೊದಲು ಅಂತಕ್ಕಂಥ ಧ್ಯೇಯದೊಂದಿಗೆ ಹೆಜ್ಜೆಯನ್ನ ಮುಂದಿಡೋಣ. ಕಾರ್ಯಕರ್ತರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷವನ್ನ ಮುನ್ನಡೆಸೋಣ, ಸಂಘಟನೆ ಬಲಪಡಿಸೋಣ. ಆ ಸಂಕಲ್ಪದೊಂದಿಗೆ ನಾವೆಲ್ಲರೂ ಕೂಡ ಇವತ್ತು ಸಂಘಟನೆಗೆ ಕೆಲಸ ಮಾಡೋಣ ಅನ್ನುವ ವಿನಂತಿಯೊಂದಿಗೆ ನನಗೂ ಕೂಡ ತುಂಬಾ ಸಂತೋಷ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ದಾವಣಗೆರೆಯಲ್ಲಿ ಬಂದು ಪಕ್ಷದ ನಮ್ಮ ಬಿಜೆಪಿ ಸಂಸ್ಥಾಪನಾ ದಿನ ಇಂಥ ಹಿರಿಯರ ಮತ್ತು ಯೋಧರ ಸಮ್ಮುಖದಲ್ಲಿ ಭಾಗವಹಿಸಕ್ಕೆ ನನಗೂ ಕೂಡ ಅವಕಾಶ ಆಗಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತೇಳಿ ಸಂದರ್ಭ ಹೇಳ್ತಾ, ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಿಗೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಾತೆಯರಿಗೆ, ಎಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ.